ಒಂದು ಸುದ್ದಿಯನ್ನು ತಗೊಂಡ್ಬಂದಾಗ ಅದು ಬಡವರ ಪರವಾಗಿರೋ ಸುದ್ದಿ ಆಗಿರುತ್ತೆ. ಅದು ತುಳಿತಕ್ಕೊಳಗಾದವರ ಸುದ್ದಿ ಆಗುತ್ತೆ, ದೀನ ದಲಿತರ ಸುದ್ದಿ ಆಗಿರುತ್ತೆ, ಧ್ವನಿಯಿಲ್ಲದವರ ಸುದ್ದಿ ಆಗಿರುತ್ತೆ, ಅಶಕ್ತರ ಸುದ್ದಿ ಆಗಿರುತ್ತೆ. ಎಷ್ಟೇ ಪ್ರಭಾವಶಾಲಿಗಳು ಅಲ್ಲಿ ಪ್ರಭಾವ ಬೀರುವಂತಹ ಪ್ರಯತ್ನ ಮಾಡ್ತಾ ಇದ್ರು ಕೂಡ ರಿಪಬ್ಲಿಕನ್ರ ಆ ಅಶಕ್ತರ ಪರವಾಗಿ ದೊಡ್ಡ ಧ್ವನಿಯಲ್ಲಿ ನಿಲ್ಲುತ್ತೆ. ಅದನ್ನು ಅನೇಕ ಬಾರಿ ನಾವು ಸಾಬೀತು ಮಾಡಿದ್ದೀವಿ ಕೂಡ ಮಾಡಿದ್ದೀವಿ. ಹಾಗಂತ ನಮ್ಮಲ್ಲೊಂದು ಸಿಸ್ಟಮ್ ಇದೆಯಲ್ಲ, ಆ ಜಾತಿ ಈ ಜಾತಿ ಅದು ಜಾತಿ ಇದು ಜಾತಿ ಅಂತ ಅಲ್ಲಿಗೆಲ್ಲ ನಾವು ಸೀಮಿತ ಆಗೋದಿಲ್ಲ. ಯಾರಿಗೆ ಸರ್ಕಾರದ ಬರಬೇಕಾದ ಸವಲತ್ತುಗಳು ಬಂದಿಲ್ವೋ, ಯಾರು ಕಷ್ಟದಲ್ಲಿದ್ದಾರೋ ಅವರ ಪರವಾಗಿ ಧ್ವನಿ ಎತ್ತುತ್ತೀವಿ. ಮೊನ್ನೆ ಒಂದು ಸುದ್ದಿ ಮಾಡಿದ್ವಿ, ಅದು ಅಂತಿಂತ ಸುದ್ದಿ ಅಲ್ಲ, ಬಹಳ ಕಷ್ಟದ ಸುದ್ದಿ. ಯಾಕಂದ್ರೆ ಒಂದು ಬಂಜಾರ ಸಮುದಾಯದ ಐತಿ ಒಂದು ಹೆಣ್ಣುಮಗಳು, ಗಂಡ ಕುಡಿತಾರಂತೆ, ಇದರ ನಡುವೆ ಕೂಡ ಒಂದು ಮನೆ ಮಾಡ್ಕೊಂಡಿದ್ದಾರೆ. ಆ ಮನೆ ಬಿರುಕು ಬಿಟ್ಟಿದೆ. ಲಂಬಾಣಿ ಸಮುದಾಯದ ಹೆಣ್ಣುಮಗಳು. ಗದಗ ಜಿಲ್ಲೆಯಲ್ಲಿ ಸೂಪರ್ 3 ಹಲ್ಚಲ್ ಆಗತ್ತೆ. ಆ ಸ್ಪಾಟ್ಗೆ ಓಡೋಡಿ ಬಂದ್ರು ಆಫೀಸರ್. ಒಂದಲ್ಲ ನಾಲ್ಕು ಇಲಾಖೆಗಳ ಅಧಿಕಾರಿಗಳು ಎಂಟ್ರಿ ಕೊಡ್ತಾರೆ. ನಮ್ಮ ಸುದ್ದಿ ಆ ತರ ಇರುತ್ತೆ. ಅಲ್ಲಿಯ ಲೋಕಲೈಟ್ಸ್ಗಳಿಗೆ ಅದು ಯಾವುದೊಂದು ಲಂಬಾಣಿ ಹೆಂಗಸು, ಅಲ್ಲಿ ಲೋಕಲೈಟ್ಸ್ಗಳಿಗೆ ಅಥವಾ ಯಾರಿಗಾದ್ರೂ ಅಷ್ಟೇ, ಯಾರೋ ಒಂದು ಲಂಬಾಣಿ ಹೆಂಗಸು ಸುಮ್ಮನೆ ಯಾಕೆ ಲಂಬಾಣಿ ಹೆಂಗಸಾದ್ರೇನು ಮತ್ತೊಂದಾದ್ರೇನು ಬದುಕಬಾರ್ದಾ? ಸರ್ಕಾರದ ಸವಲತ್ತುಗಳಿರೋದು ಕೇವಲ ಸಿದ್ದರಾಮಯ್ಯನವರ ಪತ್ನಿಯವರು 14 ಸೈಡ್ ತಗೊಂಡು ಅಂತ ಹೇಳೋಗ, ಇಲ್ಲ ತಗೊಂಡಿಲ್ಲ ಮತ್ತೊಂದು ಈ ತರ ಆರೋಪ ಪ್ರತ್ಯಾರೋಪಕ್ಕ, ಅಥವಾ ಕುಮಾರಸ್ವಾಮಿ ಅವರ ಪತ್ನಿ ರಾಮನಗರದ ಗೆದ್ದು ಬರಲಿ ಇದಕ್ಕೆ ಮಾತ್ರನಾ? ಅದಕ್ಕೆ ಯಡಿಯೂರಪ್ಪನ ಮಗ ಗೆಲ್ಲಬೇಕು, ರಾಜ್ಯಾಧ್ಯಕ್ಷ ಆಗಬೇಕು, ಮುನಿಯಪ್ಪ ಅವರ ಮಗಳಿಗೆ MLA ಸೀಟ್ ಸಿಗಬೇಕು, ಬೇರೆಯವ್ರಿಗಿಲ್ವಾ? ಅನೇಕರಿದಾರಲ್ಲ ತಮ್ಮ ಮಕ್ಕಳಿಗೆ. ಈಗ ರಾಜಣ್ಣ ಮಧುಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಚೆನ್ನಾಗಿದೆಯಲ್ಲ ಹೆಸರು, ಮಧುಬಲೆ ಹನಿ ಟ್ರ್ಯಾಪ್ ಸಿಕ್ಕಾಕೊಂಡಿದ್ದಾರೆ. ಅವರ ಮಗ MLC ಏನ್ ಮಾಡಿದ್ರು ಅಂತ MLC? ನಿಮಗೆಲ್ಲ ಸವಲತ್ತುಗಳೆಲ್ಲ ಬೇಕು. ಕುಮಾರಸ್ವಾಮಿ ಅವರ ಮಗ 3 ಸಲ ಸೋತರು ಕೂಡ ಈಗಲೂ ಕೂಡ ಯುವ ನಾಯಕ ಅಲ್ವಾ? ಆದ್ರೆ ಒಂದು ಲಂಬಾಣಿ ಮಹಿಳೆ, ಲಂಬಾಣಿ ಅಂತಂದ್ರೆ ಅದು ಐ ಥಿಂಕ್ ST ಇದಕ್ಕೆ ಬರುತ್ತೆ ಅಂತ ಅನ್ಸುತ್ತೆ ಅಲ್ವಾ, SC ST ಸಮಥಿಂಗ್. ನಾನು ಯಾಕೆ ಹೇಳಿದೆ ಅಂತಂದ್ರೆ ನಾವು ಹೇಳ್ತೀವಲ್ವಾ, ಇವರ ಪರವಾಗಿ ನಾವು ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಪರವಾಗಿ. ಸಾಧಾರಣವಾಗಿ ಲಂಬಾಣಿ ತಾಂಡಗಳಿದೆಯಲ್ಲ, ಅಲ್ಲಿ ಮೊದಲು ಅವ್ರ ಪಾಪ ಅಲೆಮಾರಿ ಜನಾಂಗ, ಅಲ್ಲಲ್ಲಿ ಟೆಂಟ್ ಹಾಕೊಳ್ಳೋರು, ಅಲ್ಲಲ್ಲಿ ಆ ಎಣ್ಣೆ ಅಂತಂದ್ರೆ ಕಳ್ಳಬಟ್ಟಿ ಗಿಳ್ಳಬಟ್ಟಿ ಎಲ್ಲ ಮಾಡ್ಕೊಂಡು ಕುಡಿದು ಹಾಳಾಗಿ ಏನೆಲ್ಲ ಆಗ್ಬಿಡೋರು. ನನ್ನ ಗೆಳೆಯರ ಅನೇಕ ವರ್ಗ ಇದೆ ಇವತ್ತೆಲ್ಲ. ಅವರು ಕಲಿತು ಎಲ್ಲಿ ತನಕ ಅಂತಂದ್ರೆ MP MLA IPS IAS ಇಲ್ಲಿ ತನಕ ಹೋಗ್ತಾ ಇದ್ದಾರೆ. ಬಹಳ ಒಳ್ಳೆ ವಿಚಾರ. ಇದರ ನಡುವೆ ಒಂದು ಈ ತಾಯಿ ಒಂದು ಸಣ್ಣ ಮನೆ, ಗಂಡನ ಪ್ರಾಬ್ಲಮ್ಮು, ಒಂದು 10 ಲಕ್ಷ ಏನೋ ಖರ್ಚು ಮಾಡಿದ್ರೆ ಏನೋ ಗೊತ್ತಿಲ್ಲ, ಒಂದು ಮನೆ ಮಾಡಿದ್ದಾರೆ. ಅಲ್ಲೊಂದು ಬ್ಲಾಸ್ಟ್ ನಡೆದಿದೆ. ಏನು ಬ್ಲಾಸ್ಟು? ಗಣಿಗಾರಿಕೆ. ತಾಯಿಯ ಮನೆ ಬಿರುಕು ಬಿಟ್ಟಿದೆ. ಮುಖ್ಯಮಂತ್ರಿಗಳ ಮನೆ ಬಿರುಕು ಬಿಟ್ಟಿದ್ರೆ ಏನಾಗ್ತಿತ್ತು? ಅಯ್ಯಯ್ಯೋ, ಏನೆಲ್ಲ ಬರೋದೇನು ಮತ್ತೊಂದೇನು. ಈ ಮಹಿಳೆಗೆ ಅನ್ಯಾಯವಾದಾಗ ಮಹಿಳಾ ಸಂಘಟನೆನೂ ಇಲ್ಲ, ಮಹಿಳಾ ಸಂಘಟನೆಗಳಿಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ. ಆದ್ರೆ ನಾವಿದೀವಲ್ಲ, ಸೂಪರ್ 3 ಸ್ಟೋರಿಯನ್ನು ತಗೊಂಡ್ವಿ, ಬಿಡ್ಲಿಲ್ಲ. ಯಾವ ರೀತಿ ಎಂಟ್ರಿ ಕೊಟ್ವಿ, ಯಾವ ರೀತಿ ಸ್ಟೋರಿ ಮಾಡಿದ್ವಿ ಅಂತಂದ್ರೆ ಬನ್ನಿ ಹೇಳ್ತೀನಿ. ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಮನೆಗಳು ಸೀಳಾಗ್ತಾ ಇತ್ತು, ಬಿರುಕು ಬಿಡ್ತಾ ಇತ್ತು. ಆದ್ರೆ ಯಾರೊಬ್ಬರು ಕೂಡ ಈ ಬಗ್ಗೆ ಧ್ವನಿ ಎತ್ತಲಿಲ್ಲ. ಯಾಕಂದ್ರೆ ಅವರ ಲೈಫನ್ನು ಬಿರುಕು ಬಿಡಿಸ್ಬಿಡ್ತಾರೆ. ಯಾಕಂದ್ರೆ ಒಂದು ಕಲ್ಲು ಗಣಿಗಾರಿಕೆ ಮಾಡಬೇಕು ಅಂತಂದ್ರೆ 5 ರೂಪಾಯಿ 10 ರೂಪಾಯಿ ಇದ್ದವ ಮಾಡೋದಿಲ್ಲ, ಲಕ್ಷ ಕೋಟಿ ಇದ್ದವನೇ ಮಾಡೋದು, ಅವನಿಗೆ ಇನ್ಫ್ಲೂಯೆನ್ಸ್ ಇದ್ದವನೇ ಮಾಡೋದು. ಆದ್ರೆ ಒಂದು ತಾಯಿಯ ಮನೆ ಬಿರುಕು ಬಿಟ್ಟಿದೆಯಲ್ಲ, ಅದನ್ನ ಯಾರು ಕೇಳಬೇಕು? ಅದನ್ನ ನಾವು ಕೇಳಿದ್ವಿ. ಅದಕ್ಕೆ ಹೇಳಿದ್ವಿ, ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ, ಪರಿಹಾರ ನಮ್ಮ ಕಮಿಟ್ಮೆಂಟ್ ಮಾಡಿದ್ದೀವಿ. ಯಾವಾಗ ಸುದ್ದಿ ಮಾಡಿದ್ವೋ ಅಧಿಕಾರಿಗಳೆಲ್ಲ ಹೆಂಗ ದಡ ಬಡ ಅಂತ ಓಡ್ಕೊಂಡ್ ಬಂದ್ರೋ ಅಷ್ಟು ಹೇಳಿದ್ರೆ ಮುಗಿದೋಯ್ತಾ? ಇಲ್ಲ, ಸ್ಟೋರಿ ನೋಡಿ, ಆಮೇಲೆ ಎಂಜಾಯ್ ಮಾಡೋಣ. ಸರ್, ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು 30 ರಿಂದ 40 ಮನೆಗಳು ಇವೆ. ಸೊ ಪ್ರತಿಯೊಂದು ಸಹ ಈ ತರ ಕ್ರ್ಯಾಕ್ ಕಾಣ್ತಾ ಇದೆ ನಮಗೆ.
6 ವರ್ಷ ಆತ್ರಿ ಮನಿ ಹಾಕ್ತಿವಿ, ಬಹಳ ವರ್ಷ ಆಗಿಲ್ಲ ಅದು ಮನಿ ಎಲ್ಲಾ ಆಗ್ಬಿಟ್ಟೈತಿ. ಮ್ಯಾಗ 2 ಹಳಿ ಹಾಕಿವಿ, ಬೇಕಾದ್ರೆ ಹತ್ತಿ ನೋಡ್ರಿ ನೀವು. ದಿನಾಂಕ 23/2025 ಸಮಯ ಮಧ್ಯಾಹ್ನ 12:30. ಕಲ್ಲು ಗಣಿಗಾರಿಕೆಗೆ ಮನೆಗಳು ಸೀಲ್. ಎಸ್, ಈ ದೃಶ್ಯವನ್ನ ಒಮ್ಮೆ ನೋಡಿ. ಎಲ್ಲಿ ನೋಡಿದ್ರು ಮನೆಯಲ್ಲಿ ಬಿರುಕು ಬಿರುಕು ಬಿರುಕು. ಇಷ್ಟಕ್ಕೆಲ್ಲ ಕಾರಣ ಆಗಿದ್ದು ಅಕ್ರಮ ಕಲ್ಲು ಗಣಿಗಾರಿಕೆಯವರ ಅಟ್ಟಹಾಸ. ಅದ್ಯಾವ ಮಟ್ಟಿಗೆ ಇವರ ಅಟ್ಟಹಾಸ ಮಿತಿ ಮೀರಿತ್ತು ಅಂದ್ರೆ ಇವರನ್ನ ಇಲ್ಲಿ ಹೇಳೋರು ಕೇಳೋರು ಯಾರೂ ಇರಲಿಲ್ಲ. ಮಹಿಳೆಯೊಬ್ಬರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ರು. ಸೀಳಾದ ಗೋಡೆಯ ಬಳಿ ನಿಂತು ನೋವು ತೋಡಿಕೊಂಡಿದ್ದಳು. ಅಷ್ಟಕ್ಕೂ ಇದೊಂದೇ ಮನೆ ಅಲ್ಲ, ಗ್ರಾಮದ ಹಲವು ಮನೆ ಬಿರುಕು ಬಿಟ್ಟಿದ್ವು. ಈ ದೃಶ್ಯ ಕಂಡು ಬಂದಿದ್ದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದಲ್ಲಿ. ಈ ಬಗ್ಗೆ ಸೂಪರ್ 3ಯಲ್ಲಿ ಗರಂ ಆಗಿಯೇ ವರದಿಯನ್ನ ಪ್ರಸಾರ ಮಾಡಿದ್ವಿ. ಪವರ್ಫುಲ್ ವ್ಯಕ್ತಿಗಳ ಶ್ರೀಮಂತ ಮಕ್ಕಳ ಹೆಣ್ಣು ಮಕ್ಕಳಿಗೆ ಯಾರಿಗೂ ಆಗೋದು ಬೇಡ, ಆದ್ರೂ ಕೂಡ ಅಲ್ಲಿಗೆ ಮಹಿಳಾ ಆಯೋಗ, ನಮ್ಮ ಹಕ್ಕು ಆಯೋಗ. ಬಡವರ ಮನೆಗಳಾದಾಗ ಹಕ್ಕು ಇಲ್ಲ, ಹೆಣ್ಮಗಳೇ ಅಲ್ಲ ಅವಳು. ಸ್ವಾಭಿಮಾನ ಅನ್ನೋದು ಎಲ್ರಿಗೂ ಒಂದೇ ಅಲ್ವಾ? ಬಡವ ಶ್ರೀಮಂತ ಎಲ್ರಿಗೂ ಕೂಡ ಒಂದು ಸ್ವಾಭಿಮಾನ ಅಂತಿರತ್ತಲ್ಲ. ಈ ತರ ಮನೆ ಬಿರುಕು ಬಿಟ್ಟಾಗ ಅಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಸಂಬಂಧಪಟ್ಟ ಒಬ್ಬರು ಸಚಿವರಿದ್ದಾರಲ್ಲ ನಮ್ಮಲ್ಲಿ, ಯಾರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಬಗ್ಗೆ ಕೇಳ್ತಾ ಇರೋದು ವಿತ್ ಡ್ಯೂ ರೆಸ್ಪೆಕ್ಟ್. ಅದು ಸಾಹೇಬ್ರೆ, ಅದು ಅರಣ್ಯ ಇಲಾಖೆ ಒಳಗೆ ಬರ್ತದೆ. ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ನೀವು, ಅಷ್ಟೇ ನಾನು ಕೇಳ್ತಿರೋದು. ಈಗ ಗಣಿ ಮತ್ತು ಯಾರು ಬ್ಲಾಸ್ಟ್ ಮಾಡ್ತಾರೆ, ಬ್ಲಾಸ್ಟ್ ಮಾಡೋದ್ರಿಂದ ಮನೆ ಏನಾದ್ರೂ ಬಿರುಕು ಬಿದ್ರೆ ಅದನ್ನ ಸರ್ಕಾರ ಕೊಡ್ಬೇಕಾ, ಅದು ಯಾರು ಬ್ಲಾಸ್ಟ್ ಮಾಡಿದ್ರೆ ಅವ್ರು ಕೊಡ್ಬೇಕಾ? ಅಷ್ಟೇ ನನಗೆ ಉತ್ತರ ಕೊಡಿ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಸಂಬಂಧಪಟ್ಟ ಯಾರಾದ್ರೂ ಗಣಿಗಾರಿಕೆ ಮಾಡ್ತಾ ಇರುವಾಗ ಅಕ್ರಮೋ ಸಕ್ರಮೋ ಪಕ್ಕದ ಮನೆ ಬಿರುಕು ಬಿಟ್ರೆ ಅದಕ್ಕೆ ಯಾರು ಕೊಡ್ಬೇಕು ದುಡ್ಡು? ಸರ್, ಅಕ್ರಮ ಇರಲಿ ಅಥವಾ ಸಕ್ರಮ ಇರಲಿ, ಆ ಪಕ್ಕದಲ್ಲಿ ಮನೆಗಳು ಇತ್ತಂದ್ರೆ ಸೇಫೆಸ್ಟ್ ಡಿಸ್ಟೆನ್ಸ್ ಇಂದ ಬ್ಲಾಸ್ಟ್ ಮಾಡಬೇಕಾಗತ್ತೆ ಸರ್. ಓಕೆ, 200 ಮೀಟರ್ ಸೇಫೆಸ್ಟ್ ಡಿಸ್ಟೆನ್ಸ್ ಇಟ್ಕೊಂಡೇನೆ ಬ್ಲಾಸ್ಟ್ ಮಾಡಬೇಕಾಗತ್ತೆ. ಒಂದು ವೇಳೆ ಬ್ಲಾಸ್ಟ್ ಆಗಿದೆ, ಮನೆ ಬಿರುಕು ಬಿದ್ದಿದೆ, ಯಾರು ಕೊಡ್ಬೇಕು ಅದಕ್ಕೆ ಪರಿಹಾರ? ಸರಿ ಸರ್, ನಾವು ಸಂಬಂಧಪಟ್ಟವರು ಯಾರು ಅವರು ಬ್ಲಾಸ್ಟ್ ಮಾಡಿದಾರೆ. ಯಾವಾಗ ಹೋಗ್ತೀರಿ? ಪ್ಲೇಸ್ ಗೊತ್ತಾ ನಿಮ್ಗೆ? ಸರ್, ನಾವು ಸ್ಪಾಟ್ ಆಲ್ರೆಡಿ ಹೋಗಿ ಬಂದಿದೀವಿ ಸರ್, ವಿಸಿಟ್ ಮಾಡಿದೀವಿ. ಆ ಮನೆ ಬಿರುಕೇನ್ ಬಿಟ್ಟಿದೆ, ಆ ಬಿರುಕು ಬಿಟ್ಟವರಿಗೆ ಪರಿಹಾರ ಕೊಡಬೇಕು. ಸರಿ ಸರ್, ನಾವು ಇಮಿಡಿಯೇಟ್ ಆಗಿ ಅದನ್ನ ವಿಸಿಟ್ ಮಾಡಿ ಸಿಎಂ ಹತ್ರ ನಾನು ಈಶ್ವರ್ ಖಂಡ್ರೆ ಅವರ ಬಳಿಗೆ ಇದನ್ನ ತಗೊಂಡು ಹೋಗ್ತೀನಿ, ಆ ತಾಯಿಯನ್ನು ಕರ್ಕೊಂಡು ಹೋಗ್ತೀನಿ ಬೇಕಿದ್ರೆ. ಸರಿ ಸರ್, ನಾವು ತಕ್ಷಣ ಅದನ್ನ ಅಟೆಂಡ್ ಮಾಡಿ ಅದು ಅವ್ರಿಗೆ ಏನ್ ಪರಿಹಾರ ಒದಗಿಸ್ಕೊಡ್ಬೇಕು ನಾವು ಮಾಡಿದ್ರೆ ಸಲ್ಯೂಟ್ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು ಉಮೇಶ್ ಅವರೇ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿತ್ತು. ಯಾವೆಲ್ಲ ಟೀಮ್ ಸ್ಪಾಟ್ಗೆ ಬಂದ್ರು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಟೀಮ್ 1 ತಹಶೀಲ್ದಾರ್ ಟೀಮ್ ಎಂಟ್ರಿ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಲಕ್ಷ್ಮೇಶ್ವರ ತಹಶೀಲ್ದಾರ್ ಎಚ್ಚೆತ್ತುಕೊಂಡ್ರು. ತಹಶೀಲ್ದಾರ್ ವಾಸುದೇವ ಸ್ವಾಮಿ ಆಗಮಿಸಿ ಪರಿಶೀಲನೆ ನಡೆಸಿದ್ರು. ಟೀಮ್ 2 ಅಖಾಡದಲ್ಲಿ ಗಣಿ ಭೂವಿಜ್ಞಾನ ಇಲಾಖೆ. ಅಕ್ರಮ ಬ್ಲಾಸ್ಟಿಂಗ್ ತಡೆಯೋ ಇಲಾಖೆಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ. ಆದ್ರೆ ಇವರೇ ಗಪ್ಚುಪ್ಪಾಗಿ ಕುಳಿತಿದ್ರು. ಈ ಬಗ್ಗೆ ಏನ್ ಮಾಡ್ತಿದ್ದೀರಾ ಇಲಾಖೆಯವರೇ ಅಂತ ಕ್ಲಾಸ್ ತಗೊಳ್ತಿದ್ದಂತೆ ಉಮೇಶ್ ಎಂಟ್ರಿ ಕೊಟ್ರು. ಟೀಮ್ 3 ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಎಂಟ್ರಿ. ಬ್ಲಾಸ್ಟಿಂಗ್ನಿಂದ ಆಗ್ತಿರೋ ಸುದ್ದಿ ತಿಳಿದ ಅರಣ್ಯ ಇಲಾಖೆಯ ಆರ್ಎಫ್ಒ ರಾಮಪ್ಪ ಪೂಜಾರ್ ಹಾಗೂ ಕಂದಾಯ ಇಲಾಖೆಯವರು ಎಸಿ ರೂಮ್ ಬಿಟ್ಟು ಸ್ಪಾಟ್ಗೆ ಆಗಮಿಸಿದ್ರು. ಆದ್ರಹಳ್ಳಿ ಗ್ರಾಮದ ಸುತ್ತಲಿನ ಪ್ರದೇಶಗಳನ್ನ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಯಾವ ಭಾಗದಲ್ಲಿ ಬ್ಲಾಸ್ಟಿಂಗ್ ಮಾಡಲಾಗಿದೆ ಎನ್ನುವ ಆರೋಪದಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಈ ವೇಳೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಉಮೇಶ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿ ಗ್ರಾಮಸ್ಥರು ಅನಧಿಕೃತವಾಗಿ ಕಲ್ಲು ಬ್ಲಾಸ್ಟಿಂಗ್ ಮಾಡುತ್ತಿದ್ದಾರೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಿದ್ದೇವೆ. ಯಾರಾದರೂ ಕಲ್ಲು ಬ್ಲಾಸ್ಟಿಂಗ್ ಮಾಡಿದ್ರೆ ಕೂಡಲೇ ಮಾಹಿತಿ ನೀಡುವಂತೆ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಮುಂದೆ ಯಾವುದೇ ಬ್ಲಾಸ್ಟಿಂಗ್ ಆಗದಂತೆ ಕ್ರಮ ಕೈಗೊಳ್ಳುತ್ತೇವೆ ಅಂತಾರೆ. ಗ್ರಾಮಸ್ಥರ ಅನಧಿಕೃತವಾಗಿ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ, ಅದರಿಂದ ನಮ್ಮ ಗ್ರಾಮದೊಳಗೆ ಮನೆಗಳ ಬಿರುಕು ಬಿಡ್ತಾ ಇದಾವೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ.
ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಇವತ್ತು ಕಂದಾಯ ಇಲಾಖೆ ತಹಶೀಲ್ದಾರ್, ಫಾರೆಸ್ಟ್ ಇಲಾಖೆಯಿಂದ RF ಅವರು ಎಲ್ಲರೂ ಮತ್ತೆ ಬಂದು ನಾವು ಇಲ್ಲಿ ಪರಿಶೀಲನೆ ಮಾಡ್ತಾ ಇದ್ವಿ. ಆದರಹಳ್ಳಿ ಗ್ರಾಮದೊಳಗೆ ಸುತ್ತಮುತ್ತ ಅನಧಿಕೃತ ಬ್ಲಾಸ್ಟಿಂಗ್ ಸಂಬಂಧಪಟ್ಟಂಗೆ ನಾವು ಪರಿಶೀಲನೆ ಮಾಡಿ ಒಂದ್ ವೇಳೆ ಯಾವ್ದಾದ್ರು ಅನಧಿಕೃತ ಬ್ಲಾಸ್ಟಿಂಗ್ ಸಂಬಂಧಪಟ್ಟಂಗೆ ಏನಾರ ಕಂಡು ಬಂದಲ್ಲಿ ನೇರವಾಗಿ ಸಾರ್ವಜನಿಕರು ಕೂಡ ಪೊಲೀಸ್ ಠಾಣೆಗೆ ಭೇಟಿ ನೀಡಿ FIR ದಾಖಲು ಮಾಡಬಹುದು. ಒಂದ್ ವೇಳೆ ಅವ್ರಿಗೆ ಏನಾದ್ರು ತೊಂದರೆ ಇದೆ ಅಂತಂದ್ರೆ ನಮಗೆ ಮಾಹಿತಿ ಕೊಟ್ಟರೆ ನಾವು ಕೂಡ ತಪ್ಪಿತಸ್ಥರ ವಿರುದ್ಧ ಅಥವಾ ಯಾರು ಅನಧಿಕೃತವಾಗಿ ಬ್ಲಾಸ್ಟಿಂಗ್ ಮಾಡ್ತಾರೆ ಅಂತವ್ರ ವಿರುದ್ಧ ನಾವು ಕೂಡ FIR ದಾಖಲು ಮಾಡ್ತೀವಿ. ತಮ್ಗೆ ಯಾರೇ ಸಾರ್ವಜನಿಕರು ಇರಬಹುದು, ಅವ್ರಿಗೆ ಏನಾದರೂ ತೊಂದರೆ ಇದ್ರೆ ನಮಗೆ ನೇರವಾಗಿ ಇಂಥವ್ರು ಮಾಡ್ತಾರೆ ಅಂತ ಮಾಹಿತಿ ಕೊಟ್ಟರೆ ನಾವು ಕೂಡ ಅವ್ರ ವಿರುದ್ಧ FIR ದಾಖಲು ಮಾಡ್ತೀವಿ. ಏನು ಗ್ರಾಮದಲ್ಲಿ ಮನೆಗಳು ಬಿರುಕು ಬಿಡುವ ಕುರಿತು ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರುತ್ತೇವೆ. ಮನೆಗಳ ಹಾನಿ ಕುರಿತು ಪರಿಹಾರ ನೀಡುವ ಕುರಿತು ಅವರು ನಿರ್ಧಾರ ಮಾಡ್ತಾರೆ ಅಂತಾರೆ. ಪರಿಹಾರ ನೀಡಬೇಕಂತ ಹೇಳಿ ಕೋರ್ಕೊಂಡಿದ್ದಾರೆ. ಅದನ್ನ ನಮ್ಮ ಹಿರಿಯರ ಅಧಿಕಾರಿಗಳಿಗೆ ನಾವು ಅವ್ರ ಗಮನಕ್ಕೆ ತಗೊಂಡ್ಬರ್ತೀವಿ. ಅವ್ರ ಗಮನಕ್ಕೆ ತಗೊಂಡ್ಬಂದು ಅವ್ರ ಮಾರ್ಗದರ್ಶನದೊಳಗೆ ಅವ್ರು ಯಾವ ರೀತಿ ನಮ್ಗೆ ಡೈರೆಕ್ಷನ್ಸ್ ಕೊಡ್ತಾರೆ, ಇದು ಸೂಕ್ತ ಕಾರಣಗಳೇನು ಅನ್ನೋದ್ರ ಬಗ್ಗೆ ಇನ್ನೂ ಪರಿಶೀಲನೆ ಮುಂದುವರಿಸಿ ಬಿರುಕು ಬಿಟ್ಟಂತ ಕಾರಣಗಳು, ಸೂಕ್ತವಾದಂತ ಕಾರಣಗಳನ್ನು ನಾವು ತಿಳ್ಕೊಂಡು ಮುಂದೆ ನಮ್ಮ ಹಿರಿಯ ಅಧಿಕಾರಿಗಳು ಏನು ನಮಗೆ ಮಾರ್ಗದರ್ಶನ ಕೊಡ್ತಾರೆ ಅದರ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಒಟ್ಟಲ್ಲಿ ಆದ್ರಹಳ್ಳಿ ಗ್ರಾಮದ ಸುತ್ತಲೂ ಅಕ್ರಮ ಕಲ್ಲು ಗಣಿಗಾರಿಕೆ ಆರ್ಭಟಕ್ಕೆ ಸೂಪರ್ 3 ಬ್ರೇಕ್ ಆಗಿದೆ. ಇದು ಗ್ರಾಮಸ್ಥರ ಸಮಾಧಾನಕ್ಕೆ ಕಾರಣವಾಗಿದೆ. ಆದಷ್ಟು ಬೇಗ ಬಿರುಕು ಬಿಟ್ಟ ಮನೆಗಳಿಗೆ ಪರಿಹಾರ ಕೊಡಿಸಲಿ ಅನ್ನೋದು ಸೂಪರ್ 3 ಆಗ್ರಹ.